ತಾತ ಎದ್ದೇಳು ತಾತ, ಮನೆಗೆ ಹೋಗದ. ಏ ಪುಟ, ಯಾರಪ್ಪ ಇವರು? ನಮ್ ತಾತ ಅಂಕಲ್ ಜಾಸ್ತಿ ಕುಡ್ಬಿಟ್ಟಿದ್ದಾರೆ. ನಿಮ್ಮ ಅಪ್ಪ ಎಲ್ಲೋದ್ರು? ನಮ್ಮ ಅಪ್ಪ ಆಟ ಓಡ್ಸಕ್ ಹೋಗಿದ್ದಾರೆ. ಬನ್ನಿ ಅಂಕಲ್, ಸ್ವಲ್ಪ ಹೆಲ್ಪ್ ಮಾಡಿ. ನೋಡಪ್ಪ, ನಾನೊಂದು ಅಡ್ರೆಸ್ ಹೇಳ್ತೀನಿ, ನಿಮ್ಮ ಅಪ್ಪನಿಗೆ ಹೇಳು, ಅಲ್ಲಿ ಕರ್ಕೊಂಡೋಗಿ ಸೇರಿಸಿದ್ರೆ ಕುಡಿಯೋದು ಬಿಡಿಸ್ತಾರಂತೆ ಅಂತ. ಸರಿ ಅಂಕಲ್. ಈ ಕುಡಿತದಿಂದ ಮುಕ್ತರಾಗಲು ಮೈಸೂರಿನಲ್ಲಿರುವಂತ ಹೊಸ ಜೀವನ ಫೌಂಡೇಶನ್ಗೆ ಕರ್ಕೊಂಡು ಬನ್ನಿ. ಇಲ್ಲಿ ಸ್ಟಾರ್ಟಿಂಗ್ ಟ್ರೀಟ್ಮೆಂಟ್ ಶುರು ಮಾಡಲ್ಲ, 5 ದಿವಸ ಬೆಡ್ ರೆಸ್ಟ್ ಕೊಟ್ಟು ಯಾವ ಕಾರಣಕ್ಕೋಸ್ಕರ ಕುಡಿತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ, ಮಲಗೋದಕ್ಕೆ ಬೆಡ್ಗಳು, ಸ್ನಾನದ ಮನೆ, ಮತ್ತೆ ಪ್ರತಿಯೊಬ್ಬರಿಗೂ ಒಂದೇ ತರ ಬಟ್ಟೆಗಳನ್ನ ಕೊಡ್ತಾರೆ. ಈ ಸಂಸ್ಥೆಗೆ ಸೇರಿ ಕುಡಿತವನ್ನ ಬಿಟ್ಟು ಎಷ್ಟೋ ಸಂಸಾರಗಳು ಸುಖ ಜೀವನವನ್ನ ನಡೆಸುತ್ತಿದ್ದಾರೆ. ಸರ್, ನಿಮ್ಮ ಹೊಸ ಜೀವನ ಫೌಂಡೇಶನ್ ಬರ್ಬೇಕಾದ್ರೆ ಸರ್ ನಾನು ಹಾರಾಡ್ಕೊಂಡ್ ಬಂದೆ ಸರ್. ಅಲ್ಲಿಂದ ಬಂದು ಇಲ್ಲಿಂದ ಇದ್ದಿ ಒಂದೂವರೆ ತಿಂಗಳು ನಾನು ನಿಮ್ಮಲ್ಲಿ ಒಂದು ಚಿಕಿತ್ಸೆ ತಗೊಂಡ್ಮೇಲೆ ಇಲ್ಲಿಂದ ಹೋದ್ಮೇಲೆ ಸರ್ ಮನೇಲಿ ತುಂಬಾ ಒಳ್ಳೆ ಗೌರವ ಕೊಡ್ತಾವ್ರೆ. ಹೆಂಡ್ರು ಮಕ್ಳ ಜೊತೆ ಚೆನ್ನಾಗಿದ್ದೀನಿ ಸರ್. ಥ್ಯಾಂಕ್ ಯು ಹೊಸ ಜೀವನ ಫೌಂಡೇಶನ್ ಸರ್. ಧ್ಯಾನ, ಯೋಗ, ಮನೋರಂಜನೆಗೆ ಟಿವಿ ಎಲ್ಲ ತರದ ವ್ಯವಸ್ಥೆ ಇರುತ್ತೆ. ಹಾಗೇನೆ ನಿಮ್ಮ ಮನೆಯಲ್ಲಿ ಯಾವ ತರ ನೋಡ್ಕೋತಿದ್ರೋ ಅದೇ ತರ ನೋಡ್ಕೋತಾರೆ. ಈ ಹೊಸ ಜೀವನ ಫೌಂಡೇಶನ್ ಇರೋದು ಮೈಸೂರು ರಿಂಗ್ ರೋಡ್, ಆಲ್ನಳ್ಳಿ, ರಾಯಲ್ ವರ್ಕ್ ಪಕ್ಕ ನಿರ್ಮಲಾ ಆಸ್ಪತ್ರೆ ಹತ್ತಿರನೇ ಈ ಹೊಸ ಜೀವನ ಫೌಂಡೇಶನ್ ಇರೋದು. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೂಡ ಇದೆ, ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡ್ತಾರೆ. ಹಾಗೇನೆ ವಾಟ್ಸಪ್ ಅಲ್ಲಿ ಅಂತ ಮೆಸೇಜ್ ಮಾಡಿದ್ರೆ ಲೊಕೇಶನ್ ಕೂಡ ಕಳ್ಸಿಕೊಡ್ತಾರೆ. ಹಾಗೇನೆ ಎಲ್ಲ ಕಡೆ ವೆಹಿಕಲ್ ವ್ಯವಸ್ಥೆ ಇರುತ್ತೆ. ಮೈಸೂರಿನವರಿಗೆ ಫ್ರೀ ಆಗಿ ವ್ಯಾನ್ ವ್ಯವಸ್ಥೆ ಇರುತ್ತೆ. ನಿಮ್ಮ ಮನೆಯ ಅಕ್ಕಪಕ್ಕ ಯಾರಿಗಾದ್ರೂ ಕುಡಿತ ಬಿಡಿಸ್ಬೇಕು ಅಂತಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.